ಇನ್ನು ಉಪಚುನಾವಣೆಯ ಬಳಿಕ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ನೆನ್ನೆ ಬಿಜೆಪಿ ಪಾಳ್ಯದಲ್ಲಿ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು. ಅದರಲ್ಲೂ ಈ ಮೂರು ಕ್ಷೇತ್ರಗಳು ಕೂಡ NDA ಅಭ್ಯರ್ಥಿ ಸೋಲಾದಂಥ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಒಂದು ಬಾಂಬನ್ನು ಸಿಡಿಸ್ತಾರೆ. ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಮತ್ತೊಮ್ಮೆ ಅವರು ಗರಂ ಆಗ್ತಾರೆ. ಅವರೊಂದು ಅಸ್ತ್ರ ಸಿಕ್ಕಂಗಾಗಿದೆ. ಈಗ ನೋಡಿ, ಇದೆಲ್ಲವೂ ಕೂಡ ಆದಾಗ ಸಾಮಾನ್ಯವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬೇಕಾ ಅನ್ನೋ ಚರ್ಚೆಗಳು ಶುರುವಾಗ್ಬಿಡುತ್ತೆ. ಉಪಚುನಾವಣಾ ಕದನದಲ್ಲಿ ಕಮಲ ಬಾಡಿ ಹೋಗಿದೆ. ಅಭ್ಯರ್ಥಿಗಳು ಮೂರು ಕ್ಷೇತ್ರಗಳು ಕೂಡ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಈಗ ಇದು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂತ ಅನ್ನೋ ಪ್ರಶ್ನೆ. ಯಾಕೆಂದರೆ ಈಗ ಬಣ ರಾಜಕೀಯ ಜೋರಾಗಿದೆ ಬಿಜೆಪಿ ಪಾಳ್ಯದಲ್ಲಿ. ರಾಜ್ಯದಲ್ಲಿ ಅವರು ಪತ್ರ ಬರಿತೀನಿ ಅಂತ ಹೇಳಿದ್ದಾರೆ. ನಾನು ವರಿಷ್ಠರಿಗೆ ಪತ್ರ ಬರಿತೀನಿ ಅಂತ ಕೂಡ ಅವರು ತೀರ್ಮಾನವನ್ನು ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ನೋಡಿ, ಈಗ ಯತ್ನಾಳ್ ಅವರು ಮಾತಾಡಿರುವಂಥದ್ದು ಅಂದರೆ ಈ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ನಡುವಿನ ಸಂಘರ್ಷ ಇವತ್ತು ನಿನ್ನೆಯದಲ್ಲ, ಬಹಳ ದಿನಗಳಿಂದ. ಇವರ ಈ ಒಳ ಜಗಳವೇ ಇವತ್ತು ಕಾಂಗ್ರೆಸ್ಗೆ ಲಾಭ ಆಗ್ತಿರೋದು, ಬೇರೇನೂ ಅಲ್ಲ. ಕಾಂಗ್ರೆಸ್ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಇವರ ಈ ಒಳ ಜಗಳ ಇವತ್ತು, ಈ ಒಳಪೆಟ್ಟು ಕಾರ್ಯಕರ್ತರು ಕೊಟ್ಟಿದೆ, BJPಗೆ ಸೋಲಾಗಿದೆ. ಸೊ ಈಗ ಒಂದು ಕಡೆ ಬಣ ಪಟ್ಟು ಶುರುವಾಗಿದೆ. ಯತ್ನಾಳ್ ಬಣ ಅಂದರೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರೋದಕ್ಕೆ ಅವರೀಗ ತೀರ್ಮಾನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ಗೆ ಬ್ರೇಕ್ ಹಾಕೋದಕ್ಕೆ ತಯಾರಿಯಾಗಿದೆಯಂತ. ವಿಜೇಂದ್ರ ಅವರಿಂದಲೂ ಕೂಡ ಪಟ್ಟನ್ನು ಹಿಡಿಯೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಯಾವ ಗುಂಪಿಗೆ ಹೈಕಮಾಂಡ್ನಲ್ಲಿ ಸಿಗುತ್ತೆ ಮನ್ನಣೆ ಅಂತೇಳಿ. ನಿನ್ನೆ ಯತ್ನಾಳ್ ಅವರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ. ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು. ಮತ್ತು ನಿನ್ನೆ ಅವರು ದಿಲ್ಲಿಯಾಗಿ ಹೇಳಿದ್ದ ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ. ಆದರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ. BJPಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದೆಲ್ಲ ಒಳ ಒಪ್ಪಂದ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಬಣ ರಾಜಕೀಯ ಇವತ್ತು ಈ ಮೂರೂ ಕ್ಷೇತ್ರದಲ್ಲೂ ಕೂಡ ಸೋಲಿಗೆ ಒಂದು ಕಾರಣ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಈ ಬಣ ರಾಜಕೀಯ ಯಾವಾಗ ಅಂತ್ಯ ಆಗುತ್ತೆ BJP ಪಾಳ್ಯದಲ್ಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಿದ್ದಾರೆ. ಈಗ ಯಾವ ಬಣಕ್ಕೆ ಮನ್ನಣೆ ಸಿಗುತ್ತೆ ಅಂತ ನಾವು ಚರ್ಚೆ ಮಾಡೋದಕ್ಕಿಂತ BJP ವರಿಷ್ಠರ ಪ್ಲಾನ್ ಏನು ಈ ಒಂದು ಒಳ ಜಗಳವನ್ನು ಸ್ಟಾಪ್ ಮಾಡೋದಕ್ಕೆ? ನಾಗೇಂದ್ರ ಬಾಬು, ಉಪಚುನಾವಣೆಯ ಫಲಿತಾಂಶ ಬೆನ್ನಲ್ಲಿ ಈಗ ಯತ್ನಾಳ್ ಅಂಡ್ ಟೀಮ್, ವಿಶೇಷವಾಗಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅವರ ಒಂದು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಒಂದು ಕೂಗನ್ನ ಜಾಸ್ತಿ ಮಾಡ್ತಾ ಇರುವಂಥದ್ದು. ಆದ್ರೆ ಪ್ರಶ್ನೆ ಬಂದಿರುವಂಥದ್ದು, ಕೇವಲ 3 ಉಪಚುನಾವಣೆ ಸಂಬಂಧಪಟ್ಟಂತೆ ಏನು ಹಿನ್ನಡೆ ಆದ ತಕ್ಷಣ ಕೂಡ ಯತ್ನಾಳ್ ಬೆಳಕಿಗೆ ಹೈಕಮಾಂಡ್ ಒಪ್ಪುತ್ತಾ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ಗೆ ಬೇರೆ ಆಲ್ಟರ್ನೇಟಿವ್ ಯಾರು ಕೂಡ ಇಲ್ಲದೆ ಇರುವಂಥದ್ದು. ಜೊತೆಗೆ ಯತ್ನಾಳ್ ಮುಂಚಿನೂ ಕೂಡ ಆ ರೀತಿ ಪದೇ ಪದೇ ಮಾತಾಡೋದು ಕೂಡ ಇಲ್ಲಿವರೆಗೂ ಕೂಡ ಬ್ರೇಕ್ ಹಾಕಿಲ್ಲ. ಇದು ವಿಜೇಂದ್ರ ಮತ್ತು BJPಯವರು ಕೂಡ ಅಸಮಾಧಾನ ಕೂಡ ಕಾರಣ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಒಂದು ಈ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ಇವೆಲ್ಲವೂ ಕೂಡ ಒಂದು ವಿಜೇಂದ್ರ ಅವರ ಸಂಬಂಧಪಟ್ಟ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ಯತ್ನಾಳ್ ಅವರ ಒಂದು ಆ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕ್ಬೇಕು, ಆ ಒಂದು ಬಂಡಾಯಕ್ಕೆ ಬ್ರೇಕ್ ಹಾಕ್ಬೇಕು. ಹೈಕಮಾಂಡ್ ಈಗಾಗಲೇ ಕೂಡ ನಿನ್ನೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ವಿಜೇಂದ್ರ ಅವರು ಹೋಗಿ ಮಾತುಕತೆ ಮಾಡಿ ಬಂದಿರುವಂತ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಯತ್ನಾಳ್ ಅವರ ಆ ಒಂದು ಬಂಡಾಯಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಒಂದು ಸುಳಿವನ್ನ ಕೊಟ್ಟರು, ಡಿಸೆಂಬರ್ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ, ಏನು ಎಲ್ಲ ಬಾಗಿಲು ಬಂದಾಗುತ್ತೆ ಅಂತ ಹೇಳುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು. ಹೈಕಮಾಂಡ್ ಬಹುತೇಕವಾಗಿ ಯತ್ನಾಳ್ ಅವರನ್ನ ಕರೆಸಿ ಮಾತುಕತೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈ ಬಣಗಳ ರಾಜಕೀಯ ಒಂದಷ್ಟು ತಾರಕಕ್ಕೆ ಏರಿರುವಂತದ್ದು. ಹೈಕಮಾಂಡ್ ಇದಕ್ಕೆ ಡಿಸೆಂಬರ್ನಲ್ಲಿ ಎಲ್ಲವೂ ಕೂಡ ಒಂದು ಮತ್ತನ್ನು ಅರಿಯುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಮುಂದೆ ಯಾವುದು ಕೂಡ ಇಲ್ಲಿವರೆಗೂ ಕೂಡ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳ ಅದರಲ್ಲಿ ಬಿಸಿ ಇದ್ರು. ಈಗ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲಿ ಕರ್ನಾಟಕದತ್ತ ಹೈಕಮಾಂಡ್ ಗಮನ ಹರಿಸುವಂತ ಸಾಧ್ಯತೆ ಇರುವಂತದ್ದು. ಇವೆಲ್ಲವೂ ಕೂಡ ಬ್ರೇಕ್ ಹಾಕುವಂತ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಉಪಚುನಾವಣೆಯ ಬಳಿಕ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ನೆನ್ನೆ BJP ಪಾಳ್ಯದಲ್ಲಿ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು. ಅದರಲ್ಲೂ ಈ ಮೂರು ಕ್ಷೇತ್ರಗಳು ಕೂಡ NDA ಅಭ್ಯರ್ಥಿ ಸೋಲಾದಂಥ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಒಂದು ಬಾಂಬನ್ನು ಸಿಡಿಸ್ತಾರೆ.
ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಮತ್ತೊಮ್ಮೆ ಅವರು ಗರಂ ಆಗ್ತಾರೆ. ಅವ್ರಿಗೊಂದು ಅಸ್ತ್ರ ಸಿಕ್ಕಂಗಾಯ್ತು. ಸಿಕ್ಕಂಗಾಗಿದೆ. ಈಗ ನೋಡಿ, ಇದೆಲ್ಲವೂ ಕೂಡ ಆದಾಗ ಸಾಮಾನ್ಯವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬೇಕಾ ಅನ್ನೋ ಚರ್ಚೆಗಳು ಶುರುವಾಗ್ಬಿಡುತ್ತೆ. ಉಪಚುನಾವಣಾ ಕದನದಲ್ಲಿ ಕಮಲ ಬಾಡಿ ಹೋಗಿದೆ. ಅಭ್ಯರ್ಥಿಗಳು 3 ಕ್ಷೇತ್ರಗಳು ಕೂಡ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಈಗ ಇದು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂತ ಅನ್ನೋ ಪ್ರಶ್ನೆ. ಯಾಕೆಂದರೆ ಈಗ ಬಣ ರಾಜಕೀಯ ಜೋರಾಗಿದೆ ಬಿಜೆಪಿ ಪಾಳದಲ್ಲಿ, ರಾಜ್ಯದಲ್ಲಿ. ಅವರು ಪತ್ರ ಬರಿತೀನಿ ಅಂತ ಹೇಳಿದ್ದಾರೆ. ನಾನು ವರಿಷ್ಠರಿಗೆ ಪತ್ರ ಬರಿತೀನಿ ಅಂತ ಕೂಡ ಅವರು ತೀರ್ಮಾನವನ್ನು ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ನೋಡಿ, ಈಗ ಯತ್ನಾಳ್ ಅವರು ಮಾತಾಡಿರುವಂಥದ್ದು ಅಂದರೆ, ಈ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ನಡುವಿನ ಸಂಘರ್ಷ ಇವತ್ತು ನಿನ್ನೆಯದಲ್ಲ, ಬಹಳ ದಿನಗಳಿಂದ. ಇವರ ಈ ಒಳ ಜಗಳವೇ ಇವತ್ತು ಕಾಂಗ್ರೆಸ್ಗೆ ಲಾಭ ಆಗ್ತಿರೋದು, ಬೇರೇನೂ ಅಲ್ಲ. ಕಾಂಗ್ರೆಸ್ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಇವರ ಈ ಒಳ ಜಗಳ ಇವತ್ತು, ಈ ಒಳಪೆಟ್ಟು ಕಾರ್ಯಕರ್ತರು ಕೊಟ್ಟಿದೆ, ಬಿಜೆಪಿಗೆ ಸೋಲಾಗಿದೆ. ಸೊ ಈಗ ಒಂದು ಕಡೆ ಬಣ ಪಟ್ಟು ಶುರುವಾಗಿದೆ. ಯತ್ನಾಳ್ ಬಣ ಅಂದರೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರೋದಕ್ಕೆ ಅವರೀಗ ತೀರ್ಮಾನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ಗೆ ಬ್ರೇಕ್ ಹಾಕೋದಕ್ಕೆ ತಯಾರಿಯಾಗಿದೆಯಂತ. ವಿಜೇಂದ್ರ ಅವರಿಂದಲೂ ಕೂಡ ಪಟ್ಟನ್ನು ಹಿಡಿಯೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಯಾವ ಗುಂಪಿಗೆ ಹೈಕಮಾಂಡ್ನಲ್ಲಿ ಸಿಗುತ್ತೆ ಮನ್ನಣೆ ಅಂತೇಳಿ. ನಿನ್ನೆ ಯತ್ನಾಳ್ ಅವರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ. ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು. ಮತ್ತು ನಿನ್ನೆ ಅವರು ದಿಲ್ಲಿಯಾಗಿ ಹೇಳಿದ್ದ, ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ. ಆದರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ. ಬಿ ಜೆ ಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದೆಲ್ಲ ಒಳ ಒಪ್ಪಂದ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಬಣ ರಾಜಕೀಯ ಇವತ್ತು ಈ 3 ಕ್ಷೇತ್ರದಲ್ಲೂ ಕೂಡ ಸೋಲಿಗೆ ಒಂದು ಕಾರಣ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಈ ಬಣ ರಾಜಕೀಯ ಯಾವಾಗ ಅಂತ್ಯ ಆಗುತ್ತೆ ಬಿಜೆಪಿ ಪಾಳದಲ್ಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಿದ್ದಾರೆ. ಈಗ ಯಾವ ಬಣಕ್ಕೆ ಮನ್ನಣೆ ಸಿಗುತ್ತೆ ಅಂತ ನಾವು ಚರ್ಚೆ ಮಾಡೋದಕ್ಕಿಂತ ಬಿಜೆಪಿ ವರಿಷ್ಠರ ಪ್ಲಾನ್ ಏನು ಈ ಒಂದು ಒಳ ಜಗಳವನ್ನು ಸ್ಟಾಪ್ ಮಾಡೋದಕ್ಕೆ? ನಾಗೇಂದ್ರ ಬಾಬು, ಉಪಚುನಾವಣೆಯ ಫಲಿತಾಂಶ ಬೆನ್ನಲ್ಲಿ ಈಗ ಯತ್ನಾಳ್ ಅಂಡ್ ಟೀಮ್, ವಿಶೇಷವಾಗಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅವರ ಒಂದು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಒಂದು ಕೂಗನ್ನ ಜಾಸ್ತಿ ಮಾಡ್ತಾ ಇರುವಂಥದ್ದು. ಆದ್ರೆ ಪ್ರಶ್ನೆ ಬಂದಿರುವಂಥದ್ದು, ಕೇವಲ 3 ಉಪಚುನಾವಣೆ ಸಂಬಂಧಪಟ್ಟಂತೆ ಏನು ಹಿನ್ನಡೆ ಆದ ತಕ್ಷಣ ಕೂಡ ಯತ್ನಾಳ್ ಬೆಳಕಿಗೆ ಹೈಕಮಾಂಡ್ ಒಪ್ಪುತ್ತಾ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ಗೆ ಬೇರೆ ಆಲ್ಟರ್ನೇಟಿವ್ ಯಾರು ಕೂಡ ಇಲ್ಲದೆ ಇರುವಂಥದ್ದು. ಜೊತೆಗೆ ಯತ್ನಾಳ್ ಮುಂಚಿನೂ ಕೂಡ ಆ ರೀತಿ ಪದೇ ಪದೇ ಮಾತಾಡೋದು ಕೂಡ ಇಲ್ಲಿವರೆಗೂ ಕೂಡ ಬ್ರೇಕ್ ಹಾಕಿಲ್ಲ. ಇದು ವಿಜೇಂದ್ರ ಮತ್ತು ಬಿಜೆಪಿಯವರು ಕೂಡ ಅಸಮಾಧಾನ ಕೂಡ ಕಾರಣ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಒಂದು ಈ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ಇವೆಲ್ಲವೂ ಕೂಡ ಒಂದು ವಿಜೇಂದ್ರ ಅವರ ಸಂಬಂಧಪಟ್ಟ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ಯತ್ನಾಳ್ ಅವರ ಆ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕ್ಬೇಕು, ಆ ಒಂದು ಬಂಡಾಯಕ್ಕೆ ಬ್ರೇಕ್ ಹಾಕ್ಬೇಕು. ಹೈಕಮಾಂಡ್ ಈಗಾಗಲೇ ಕೂಡ ನಿನ್ನೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ವಿಜೇಂದ್ರ ಅವರು ಹೋಗಿ ಮಾತುಕತೆ ಮಾಡಿ ಬಂದಿರುವಂತ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಯತ್ನಾಳ್ ಅವರ ಆ ಒಂದು ಬಂಡಾಯಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಒಂದು ಸುಳಿವನ್ನ ಕೊಟ್ಟರು, ಡಿಸೆಂಬರ್ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ, ವಿಜಯ ಏನು ಎಲ್ಲ ಬಾಗಿಲು ಬಂದಾಗುತ್ತೆ ಅಂತ ಹೇಳುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು. ಹೈಕಮಾಂಡ್ ಬಹುತೇಕವಾಗಿ ಯತ್ನಾಳ್ ಅವರನ್ನ ಕರೆಸಿ ಮಾತುಕತೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈ ಬಣಗಳ ರಾಜಕೀಯ ಒಂದಷ್ಟು ತಾರಕಕ್ಕೆ ಏರಿರುವಂತದ್ದು. ಹೈಕಮಾಂಡ್ ಇದಕ್ಕೆ ಡಿಸೆಂಬರ್ ನಲ್ಲಿ ಎಲ್ಲವೂ ಕೂಡ ಒಂದು ಮತ್ತನ್ನು ಅರಿಯುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈ ಮುಂದೆ ಯಾವುದು ಕೂಡ ಇಲ್ಲಿವರೆಗೂ ಕೂಡ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳ ಅದರಲ್ಲಿ ಬಿಸಿ ಇದ್ರು. ಈಗ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲಿ ಕರ್ನಾಟಕದತ್ತ ಹೈಕಮಾಂಡ್ ಗಮನ ಹರಿಸುವಂತ ಸಾಧ್ಯತೆ ಇರುವಂತದ್ದು. ಇವೆಲ್ಲವೂ ಕೂಡ ಬ್ರೇಕ್ ಹಾಕುವಂತ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಚ್ಚಿನ ಉಪಚುನಾವಣೆಯ ಬಳಿಕ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ನಿನ್ನೆ ಬಿಜೆಪಿ ಪಾಳ್ಯದಲ್ಲಿ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರು. ಅದರಲ್ಲೂ ಈ 3 ಕ್ಷೇತ್ರದಲ್ಲೂ ಕೂಡ NDA ಅಭ್ಯರ್ಥಿ ಸೋಲಾದಂಥ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಒಂದು ಬಾಂಬನ್ನು ಸಿಡಿಸ್ತಾರೆ. ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಮತ್ತೊಮ್ಮೆ ಅವರು ಗರಂ ಆಗ್ತಾರೆ. ಅವ್ರಿಗೊಂದು ಅಸ್ತ್ರ ಸಿಕ್ಕಂಗಾಯ್ತು. ಸಿಕ್ಕಂಗಾಗಿದೆ. ಈಗ ನೋಡಿ, ಇದೆಲ್ಲವೂ ಕೂಡ ಆದಾಗ ಸಾಮಾನ್ಯವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬೇಕಾ ಅನ್ನೋ ಚರ್ಚೆಗಳು ಶುರುವಾಗ್ಬಿಡುತ್ತೆ. ಉಪಚುನಾವಣಾ ಕದನದಲ್ಲಿ ಕಮಲ ಬಾಡಿ ಹೋಗಿದೆ. ಅಭ್ಯರ್ಥಿಗಳು 3 ಕ್ಷೇತ್ರಗಳು ಕೂಡ ಸೋಲನ್ನು ಒಪ್ಪಿಕೊಂಡಿದ್ದಾರೆ.
ಈಗ ಇದು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂತ ಅನ್ನೋ ಪ್ರಶ್ನೆ. ಯಾಕೆಂದರೆ ಈಗ ಬಣ ರಾಜಕೀಯ ಜೋರಾಗಿದೆ ಬಿ ಜೆ ಪಿ ಪಾಳದಲ್ಲಿ ರಾಜ್ಯದಲ್ಲಿ. ಅವರು ಪತ್ರ ಬರಿತೀನಿ ಅಂತ ಹೇಳಿದ್ದಾರೆ. ನಾನು ವರಿಷ್ಠರಿಗೆ ಪತ್ರ ಬರಿತೀನಿ ಅಂತ ಕೂಡ ಅವರು ತೀರ್ಮಾನವನ್ನು ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ನೋಡಿ, ಈಗ ಯತ್ನಾಳ್ ಅವರು ಮಾತಾಡಿರುವಂಥದ್ದು ಅಂದರೆ ಈ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ನಡುವಿನ ಸಂಘರ್ಷ ಇವತ್ತು ನಿನ್ನೆಯದಲ್ಲ, ಬಹಳ ದಿನಗಳಿಂದ. ಇವರ ಈ ಒಳ ಜಗಳವೇ ಇವತ್ತು ಕಾಂಗ್ರೆಸ್ಗೆ ಲಾಭ ಆಗ್ತಿರೋದು, ಬೇರೇನೂ ಅಲ್ಲ. ಕಾಂಗ್ರೆಸ್ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಇವರ ಈ ಒಳ ಜಗಳ ಇವತ್ತು, ಈ ಒಳ ಪೆಟ್ಟು ಕಾರ್ಯಕರ್ತರು ಕೊಟ್ಟಿದೆ, ಬಿ ಜೆ ಪಿಗೆ ಸೋಲಾಗಿದೆ. ಸೊ ಈಗ ಒಂದು ಕಡೆ ಬಣ ಪಟ್ಟು ಶುರುವಾಗಿದೆ. ಯತ್ನಾಳ್ ಬಣ ಅಂದರೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರೋದಕ್ಕೆ ಅವರೀಗ ತೀರ್ಮಾನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ಗೆ ಬ್ರೇಕ್ ಹಾಕೋದಕ್ಕೆ ತಯಾರಿಯಾಗಿದೆಯಂತ. ವಿಜೇಂದ್ರ ಅವರಿಂದಲೂ ಕೂಡ ಪಟ್ಟನ್ನು ಹಿಡಿಯೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಯಾವ ಗುಂಪಿಗೆ ಹೈಕಮಾಂಡ್ನಲ್ಲಿ ಸಿಗುತ್ತೆ ಮನ್ನಣೆ ಅಂತೇಳಿ. ನಿನ್ನೆ ಯತ್ನಾಳ್ ಅವರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ. ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು. ಮತ್ತು ನಿನ್ನೆ ಅವರು ದಿಲ್ಲಿಯಾಗಿ ಹೇಳಿದ್ದ ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ. ಆದರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ. ಬಿ ಜೆ ಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇದೆಲ್ಲ ಒಳ ಒಪ್ಪಂದ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಬಣ ರಾಜಕೀಯ ಇವತ್ತು ಈ ಮೂರೂ ಕ್ಷೇತ್ರದಲ್ಲೂ ಕೂಡ ಸೋಲಿಗೆ ಒಂದು ಕಾರಣ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಈ ಬಣ ರಾಜಕೀಯ ಯಾವಾಗ ಅಂತ್ಯ ಆಗುತ್ತೆ ಬಿ ಜೆ ಪಿ ಪಾಳದಲ್ಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಿದ್ದಾರೆ. ಈಗ ಯಾವ ಬಣಕ್ಕೆ ಮನ್ನಣೆ ಸಿಗುತ್ತೆ ಅಂತ ನಾವು ಚರ್ಚೆ ಮಾಡೋದಕ್ಕಿಂತ ಬಿ ಜೆ ಪಿ ವರಿಷ್ಠರ ಪ್ಲಾನ್ ಏನು ಈ ಒಂದು ಒಳ ಜಗಳವನ್ನು ಸ್ಟಾಪ್ ಮಾಡೋದಕ್ಕೆ? ನಾಗೇಂದ್ರ ಬಾಬು, ಉಪಚುನಾವಣೆಯ ಫಲಿತಾಂಶ ಬೆನ್ನಲ್ಲೇ ಈಗ ಯತ್ನಾಳ್ ಅಂಡ್ ಟೀಮ್ ವಿಶೇಷವಾಗಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅವರ ಒಂದು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಒಂದು ಕೂಗನ್ನ ಜಾಸ್ತಿ ಮಾಡ್ತಾ ಇರುವಂಥದ್ದು. ಆದ್ರೆ ಪ್ರಶ್ನೆ ಬಂದಿರುವಂಥದ್ದು, ಕೇವಲ 3 ಉಪಚುನಾವಣೆ ಸಂಬಂಧಪಟ್ಟಂತೆ ಏನು ಹಿನ್ನಡೆ ಆದ ತಕ್ಷಣ ಕೂಡ ಯತ್ನಾಳ್ ಬೆಳಕಿಗೆ ಹೈಕಮಾಂಡ್ ಒಪ್ಪುತ್ತಾ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ಗೆ ಬೇರೆ ಆಲ್ಟರ್ನೇಟಿವ್ ಯಾರು ಕೂಡ ಇಲ್ಲದೆ ಇರುವಂಥದ್ದು. ಜೊತೆಗೆ ಯತ್ನಾಳ್ ಮುಂಚಿನೂ ಕೂಡ ಆ ರೀತಿ ಪದೇ ಪದೇ ಮಾತಾಡೋದು ಕೂಡ ಇಲ್ಲಿವರೆಗೂ ಕೂಡ ಬ್ರೇಕ್ ಹಾಕಿಲ್ಲ. ಇದು ವಿಜೇಂದ್ರ ಮತ್ತು ಬಿಜೆಪಿಯವರು ಕೂಡ ಅಸಮಾಧಾನ ಕೂಡ ಕಾರಣ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಒಂದು ಈ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೇ ಇವೆಲ್ಲವೂ ಕೂಡ ಒಂದು ವಿಜೇಂದ್ರ ಅವರ ಸಂಬಂಧಪಟ್ಟ ಒಂದು ತೀರ್ಮಾನ ತೆಗೆದುಕೊಳ್ಬೇಕು, ಇಲ್ಲ ಅಂತಂದ್ರೆ ಯತ್ನಾಳ್ ಅವರ ಒಂದು ಆ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕ್ಬೇಕು, ಆ ಒಂದು ಬಂಡಾಯಕ್ಕೆ ಬ್ರೇಕ್ ಹಾಕ್ಬೇಕು. ಹೈಕಮಾಂಡ್ ಈಗಾಗಲೇ ಕೂಡ ನಿನ್ನೆ ಅಂದ್ರೆ ಕಳೆದ 2 ದಿನಗಳಿಂದ ವಿಜೇಂದ್ರ ಅವರು ಹೋಗಿ ಮಾತುಕತೆ ಮಾಡಿ ಬಂದಿರುವಂತ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಯತ್ನಾಳ್ ಅವರ ಆ ಒಂದು ಬಂಡಾಯಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಯಾಕಂದ್ರೆ ಒಂದು ಸುಳಿವನ್ನ ಕೊಟ್ಟರು, ಡಿಸೆಂಬರ್ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ, ವಿಜಯ ಏನು ಎಲ್ಲ ಬಾಗಿಲು ಬಂದಾಗುತ್ತೆ ಅಂತ ಹೇಳುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು. ಹೈಕಮಾಂಡ್ ಬಹುತೇಕವಾಗಿ ಯತ್ನಾಳ್ ಅವರನ್ನ ಕರೆಸಿ ಮಾತುಕತೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈ ಬಣಗಳ ರಾಜಕೀಯ ಒಂದಷ್ಟು ತಾರಕಕ್ಕೆ ಏರಿರುವಂತದ್ದು. ಹೈಕಮಾಂಡ್ ಇದಕ್ಕೆ ಡಿಸೆಂಬರ್ ನಲ್ಲಿ ಎಲ್ಲವೂ ಕೂಡ ಒಂದು ಮತ್ತನ್ನು ಅರಿಯುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಮುಂದೆ ಯಾವುದು ಕೂಡ ಇಲ್ಲಿವರೆಗೂ ಕೂಡ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳ ಅದರಲ್ಲಿ ಬಿಸಿ ಇದ್ರು. ಈಗ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲಿ ಕರ್ನಾಟಕದತ್ತ ಹೈಕಮಾಂಡ್ ಗಮನ ಹರಿಸುವಂತ ಸಾಧ್ಯತೆ ಇರುವಂತದ್ದು. ಇವೆಲ್ಲವೂ ಕೂಡ ಬ್ರೇಕ್ ಹಾಕುವಂತ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.